ಸದ್ಯಕ್ಕಂತೂ ಈ ಪ್ರಕರಣ ತಣ್ಣಗಾಗುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ತಣ್ಣಗಾಗುವ ವಿಚಾರನೂ ಆಗಬಾರ್ದು. ಇದು ತಣ್ಣಗಾಗುವ ವಿಚಾರ ಆಗಬಾರ್ದು. ಯಾರು ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಜಯಿಸ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೊಂದು ಫುಲ್ ಸ್ಟಾಪನ್ನು ಇಡಲೇಬೇಕು. ಕಾಂಗ್ರೆಸ್ನ ಎರಡು ಬಣದ ನಡುವಿನ ಕದನವೇ ಹನಿ ಟ್ರ್ಯಾಪ್ ಸ್ವರೂಪವನ್ನು ಪಡ್ಕೊಳ್ತಾ. ಹಾಗಾದರೆ ಹನಿ ಟ್ರ್ಯಾಪ್ ಮಾಡಿದವರು ಯಾರು ಎಂಬುದನ್ನು ಹೇಳದೇ ಇದ್ದರು. ರಾಜಣ್ಣ ಅಂಡ್ ಟೀಮ್ನ ಟಾರ್ಗೆಟ್ ಅವರೇನಾ? ಹೆಸರು ಬಹಿರಂಗವಾಗಿಸಿ ಆಟವನ್ನು ಮುಂದುವರಿಸುತ್ತಾ ಆ ತಂಡ. ಹೆಸರನ್ನು ಹೇಳದೆ ಹನಿ ಅಸ್ತ್ರ ಬಿಟ್ಟು ಇಮೇಜ್ ಡ್ಯಾಮೇಜ್ ಆಟ ಜೋರಾಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಇವೆಲ್ಲ ಬಿಟ್ಬಿಡ್ರಿ. ಇಮೇಜು, ಡ್ಯಾಮೇಜು, ಮತ್ತೊಂದು ಮಗದೊಂದು ಎಲ್ಲ ಬಿಟ್ಟುಬಿಡಿ. ಮೊದಲು ಇದೊಂದು ಸಿಟ್ಟಿಂಗ್ ಜಡ್ಜಿಂದ ಅಥವಾ ನಿವೃತ್ತ ನ್ಯಾಯಾಧೀಶರೊಬ್ಬರ ನೇತೃತ್ವದಲ್ಲಿ ತನಿಖೆ ಆಗಬೇಕು. ಆದೇಶವನ್ನು ಕೊಡುವಂತಹ ಧೈರ್ಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಹಿಸ್ತಾರ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಬೇರೆ ಬೇರೆ ವಿಚಾರಗಳಿಗೆ ಮುಸುಕಿನ ಗುದ್ದಾಟಗಳು, ಶೀತಲ ಸಮರಗಳು ನಡೀತಾನೇ ಇದೆ. ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಅದೆಲ್ಲದರ ಪರಿಣಾಮ ಇವತ್ತಿನ ದಿನ ಹನಿ ಟ್ರ್ಯಾಪ್ಗೆ ಬಂದು ನಿಲ್ತಾ ಅಂತ. ಅರವಿಂದ್, ಅದೇ ಕಾರಣಕ್ಕಾಗಿ ಹನಿ ಟ್ರ್ಯಾಪಿಗೆ ಬಂದು ನಿಂತಿದೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅಥವಾ ಹನಿ ಟ್ರ್ಯಾಪ್ ಅನ್ನುವಂಥ ವಿಚಾರದ ವಾಸ್ತವತೆ ಏನು ಅನ್ನೋದು ಪ್ರಮುಖವಾಗುತ್ತೆ. ಅಂದ್ರೆ ಇಲ್ಲಿ ಬೇರೆ ರಾಜಕೀಯ ದಾಳಗಳು ಮೊದಲಿಂದಲೂ ಕಾಂಗ್ರೆಸ್ನ ಒಳಗಡೆ ಉಳ್ಕೊಂಡು ಬಂದಿದೆ. ಆದರೆ ರಾಜಣ್ಣ ಮಾಡ್ತಿರುವಂಥ ಆರೋಪ ಯಾರ ವಿರುದ್ಧ? ಇದು ಪ್ರಶ್ನೆ. ಪಕ್ಷದ ಹೊರಗಿನವರು ಅವ್ರನ್ನ ಹನಿ ಟ್ರ್ಯಾಪ್ ಮಾಡಿದಾರಾ, ಅಥವಾ ಪಕ್ಷದ ಒಳಗಿರೋರು ಹನಿ ಟ್ರ್ಯಾಪ್ ಮಾಡಿದಾರಾ, ಅಥವಾ ಹನಿ ಟ್ರ್ಯಾಪ್ಗೆ ಅವ್ರು ಒಳಗಾಗಿದ್ದಾರಾ, ಅಥವಾ ಪ್ರಯತ್ನ ನಡೆದಿದೆಯಾ? ಇವೆಲ್ಲವೂ ಕೂಡ ಪ್ರಮುಖವಾಗುತ್ತೆ. ಅದರ ಜೊತೆಗೆ ಬೇರೆ ರಾಜಕೀಯ ಬೆಳವಣಿಗೆಗಳು ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ನಡೆದಿದ್ರಿಂದ ಅದಕ್ಕೆ ಪೂರಕವಾಗಿ ಇದನ್ನು ಕೂಡ ಸೇರಿಸಿ ಇದು ಇಮೇಜ್ ಡ್ಯಾಮೇಜ್ ಆಟನ ಅಥವಾ ಏನು ಅನ್ನುವಂಥದ್ದು ಪ್ರಶ್ನೆಯಾಗಿ ಕಾಡುತ್ತೆ. ಅಧಿಕೃತವಾಗಿ ರಾಜಣ್ಣ ಅವರು ಯಾರ್ದಾದ್ರೂ ಹೆಸರು ಹೇಳುವವರೆಗೆ ಅಥವಾ ತನಿಖೆ ಶುರುವಾಗಿ ಅದರಲ್ಲಿ ಬೇರೆ ಯಾವುದಾದ್ರೂ ನಾಯಕರ ಹೆಸರು ಅಧಿಕೃತವಾಗಿ ಬರುವವರೆಗೆ ಇದು ಸಹಜವಾಗಿ ಇದೇ ರೀತಿಯ ಗೊಂದಲ, ಗಾಳಿಯಲ್ಲಿ ಗುಂಡು ಈ ರೀತಿಯ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಇಂಥವರಿಂದ ನನಗೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ, ಅದರ ಹಿಂದೆ ಈ ನಾಯಕ ಇದ್ರು ಅಥವಾ ಇದ್ದಾರೆ ಅನ್ನುವಂಥ ಮಾಹಿತಿ ನನ್ನ ಬಳಿ ಇದೆ, ಈ ದಾಖಲೆ ಇದೆ ಅನ್ನೋದನ್ನ ಹೊರಗಿಡುವವರೆಗೂ ಇದು ನಿರಂತರವಾಗಿ ಒಂದು ರೀತಿಯ ರಾಜಕೀಯವಾದ ಆರೋಪ ಪ್ರತ್ಯಾರೋಪ ಅಷ್ಟೇ ಆಗಿರುವಂತಹ ಸಾಧ್ಯತೆ ಹೆಚ್ಚಿದೆ. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ವಾಸ್ತವತೆ ಏನು ಅಂತಕ್ಕಂಥದ್ದು ನೀವು ದೊಡ್ಡ ಮಟ್ಟದ ಹೋರಾಟವನ್ನು ರಾಜಣ್ಣ ಅವರು ಮಾಡೋದೇ ಆದರೆ ಅವ್ರ ಹತ್ರ ಇರ್ತಕ್ಕಂಥ ಪ್ರೂಫನ್ನು ಬಹಿರಂಗವಾಗಿ ಎಲ್ಲರ ಮುಂದೆ ಹೇಳಬೇಕು. ಇಲ್ಲ ಅಂತಂದರೆ ಇದನ್ನು ಮುಚ್ಚಾಕ್ತಾರೆ ಅಷ್ಟೇ. 48 ಜನ ಇದ್ದಾರೆ ಅಂತ ಹೇಳಿದ್ದಾರೆ, ಜಡ್ಜ್ಗಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂದಿದೆ, ಕೇಂದ್ರದ ನಾಯಕರಿದ್ದಾರೆ ಅಂತ ಬಂದಿದೆ. ಇಷ್ಟಾದ ಮೇಲೂ ನಾವು ಸುಮ್ಮನೆ ಕೂತ್ಕೊಂತೀರಿ ಅಂದ್ರೆ ರಾಜ್ಯದ ಜನ ಏನ್ ತಿಳ್ಕೊಂತಾರೆ ಅಧ್ಯಕ್ಷ? ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದು, ಇದನ್ನ ಇಲ್ಲಿಗೆ ಬಿಟ್ರೆ ಇದು ಇನ್ನಷ್ಟು ಜನಕ್ಕೆ ಅವಮಾನ ಆಗ್ತದೆ. ಈಗ ಪ್ರಿಯಾಂಕಾ ಹೇಳಿದ್ರು, ನಮ್ಮ ಮನೆಗೆ ಹೋದ್ರೆ ನಮ್ಮ ಮನೆಯಲ್ಲಿ ನಮ್ಮ ಶ್ರೀಮತಿಯವರು ಬೈತಾರೆ ಅಂತ. ಹಾಗೆ ಎಲ್ಲರಿಗೂ ಬೈತಾರೆ, ಒಬ್ಬರದೇ ಅಲ್ಲ, ಎಲ್ಲರ ಮನೆಯಲ್ಲೂ ಡೌಟ್ ಶುರು ಆಗ್ತದೆ. ಅದಕ್ಕೆ ನಾವು ಮುಖ್ಯಮಂತ್ರಿಯಿಂದ, ಯಾಕಂದ್ರೆ ಇಲ್ಲಿ ಆಗ್ತಾ ಇರೋವಂಥದ್ದು